ಒಂದ್ ಕಟ್ ಎಲೆ ಅಡಿಕೆ. ಹ್ಮ್ 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 ರಮ್ಯಕ್ಕಂಗೆ ಒಂದ್ ಕಟ್ ಎಲೆ ಒಂದ್ ಅಡಿಕೆ, ಅಪ್ಪನ ಒಂದ್ ಕಟ್ ಬೀಡಿ ಒಂದ್ ಬಿಯರು, ಹ್ಮ್ ನನ್ಗೆ ಒಂದ್ ಬಿಯರು. ಎಷ್ಟ್ ಮನೆ ಇಡೀ ನಾನ? 10 ಮನೆ. 10 ಮನೆ ಹಿಡ್ದು ಏನೇನ್ ಕೆಲಸ ಮಾಡ್ಬೇಕು? 10 ವರ್ಷ ಮಾಡೋಣ 10 ಮನೆ. ಅಲ್ಲ ಏನೇನ್ ಕೆಲಸ ಮಾಡ್ಬೇಕು? ಮನೆ ಕಟ್ಟೋದು. ನೀನ್ ಏನ್ ಮಾಡ್ತೀಯ? ಸಿಮೆಂಟ್ ಕಲ್ಸ್ತೀನಿ. ನಾನು? ಸಿಮೆಂಟ್ ಅವರು. ಅಕ್ಕಯ್ಯ? ಇಟ್ಕೆ. ಅಪ್ಪ? ಆ ಮನೆ ಕಟ್ಟುತ್ತೆ. ಆಹಾ. ಹಾ. ಸರಿ ಸರಿ ಆಯ್ತಾಯ್ತು. ಸರಿ. 10 ಮನೆ 10 ವರ್ಷ ಮಾಡೋಣ. ಎಷ್ಟೆಷ್ಟು ಒಪ್ಕೊಳೋದು ಒಂದ್ ಮನೆಯ? ಎಷ್ಟೆಷ್ಟು ಗೊತ್ತಿಲ್ಲ ನನ್ಗೆ. 900 ರೂಪಾಯಿ ಡೈಲಿ ನನಗೆ ಕೊಡ್ಬೇಕು. ಎಷ್ಟು ಕರಪ್ಪ ಅಪ್ಪನ್ನ ನಂಜೇನಂತೆ. 900 ರೂಪಾಯಿ ದುಡ್ಡು. ಆಮೇಲೆ ಒಂದ್ ಬಿಯರ್ ದೊಡ್ಡದು. ಅಪ್ಪಂಗೆ? ಅಪ್ಪಂಗೆ 1,000 ರೂಪಾಯಿ ದುಡ್ಡು, ದೊಡ್ಡ ಬಿಯರು, ಮೆಣಸಿ ಬೀಡಿ. ನಿಂಗೆ 250 ರೂಪಾಯಿ. ಅಕ್ಕಯ್ಯಂಗೆ 250 ರೂಪಾಯಿ. ಅಕ್ಕಂಗೆ 300 ರೂಪಾಯಿ ಕೊಡೋಣ. ಸ್ವಲ್ಪ ಚೆನ್ನಾಗೈತೆ, ಅಪ್ಪ ಐತೆ, ಕೆಲಸ ಮಾಡುತ್ತೆ. ನೀನು ಸಣ್ಣಕ್ಕೆ 250 ರೂಪಾಯಿ 300 ರೂಪಾಯಿ. ಸರಿ ಸರಿ. ಈಗ ಮದುವೆ ಆದ್ಮೇಲೆ ಒಪ್ಕೊ ಅಂತ ಅನ್ನು, ನಾವು ಬರ್ತೀವಿ. ಸರಿ ಆಯ್ತು. ನಂಗೆ ಬೆಳಿಗ್ಗೆ ಟಿಫನ್ ತಿಂದರೆ 2 ಅವರ್, ಊಟ ಆದ್ಮೇಲೆ 2 ಅವರ್, 4 ಅವರ್ ರೆಸ್ಟ್ ಬೇಕು, ನಿದ್ದೆ. ನಿನ್ಗೆ ಯಾವಾಗ ತಿಂಡಿ ಊಟ ಕೊಡ್ಬೇಕು? ಮಧ್ಯೆ ಮಧ್ಯೆ ಯಾವಾಗ ಮನೆ ಕತ್ತೀಯ? ನಂಗೆ 7 ಗಂಟೆ ತಿಂಡಿ ಕೊಡ್ಬೇಕು. 9 ಗಂಟೆ ಮನೆ ಕಂತೀನಿ. 9 ಗಂಟೆ ಮತ್ತೆ ಸ್ಟಾರ್ಟ್ ಕೆಲಸ. 12 ಗಂಟೆ ತಟವ. 12ವರೆಗೆಲ್ಲ ಊಟ ಕೊಡ್ಬೇಕು. 1 ಗಂಟೆ ಮನೆ ಕಂಡ್ರೆ 3 ಗಂಟೆ ಎದ್ದೇಳ್ತೀನಿ. ಮತ್ತೆ 3 ಗಂಟೆಯಿಂದ 6 ಗಂಟೆ ಕೆಲಸ ಮಾಡ್ತೀನಿ. 6 ಗಂಟೆಗೆ ಬಂದು ಎಷ್ಟು 6 ರಿಂದ 7, 8, 2 ಅವರು, 9, ಅಲ್ಲ 6 ರಿಂದ 1 ಅವರು. ನಾನು 6 ಅವರ್ ಡ್ಯೂಟಿ ಮಾಡ್ತೀನಿ. ಸರಿ ಸರಿ. ಸಂಜೆಗೆ ಅಪ್ಪ ಬರುತ್ತಲ್ಲ, ಮಾತಾಡಿ ಅಡ್ವಾನ್ಸ್ ಕೊಡ್ಬೇಕು. ಹೇಳ್ತೀನಿ. ಸರಿನಪ್ಪ ಆಯ್ತು. ನನ್ಗೆ ಅಡ್ವಾನ್ಸ್ 20,000 ಕೊಡ್ಬೇಕು. ನನ್ನ ಹತ್ರ ಬೇರೆ ಹತ್ರ ಯಾರ ಹತ್ರ ಕೆಲಸ ಒಪ್ಕೊಳ್ಳಲ್ಲ. ನಿಮ್ಮ ಹತ್ರನೇ ಕೆಲಸ ಒಪ್ಕೊಂತೀನಿ. 20,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು. 20,000 ರೂಪಾಯಿ ಮುರ್ಕೊಳಂಗಿಲ್ದು 10 ವರ್ಷ ಅಥವಾ 100 ರೂಪಾಯಿ ಮುರ್ಕೋಬೇಕು. ಹೌದೇನು? ಸರಿ ಆಯ್ತು, ಮಾತಾಡ್ತೀನಿ.